ಒಂದು ಪುದೀನಾ ರೈಸು ಹೇಗೆ ಮಾಡೋದು ಮನೇಲಿ, ಡಬ್ಬಿಗಿದಂತೂ ಸೂಪರ್ ಹಿಟ್ಟು. ಈ ಪುದೀನಾ ರೈಸ್ ಮಾಡೋದಕ್ಕೆ ಒಂದು ಒಗ್ಗರಣೆ ಮಾಡಬೇಕು ಸ್ನೇಹಿತರೆ. ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು. ನೋಡಿ ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗ್ತಿದೆ. ಈ ಸಮಯದಲ್ಲಿ ನಾವು ಆ ಹುರಿದು ರುಬ್ಬಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಬಿಸಿ ಬಿಸಿ ಅನ್ನವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೊಂಬೋಣ ಸ್ನೇಹಿತರೆ. ನೋಡಿದ್ರಲ್ಲ, ಒಳ್ಳೆ ಘಮ ಅಂತಿರೋ ಪುದೀನಾ ರೈಸು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು, ಮಕ್ಕಳಿಗೆ ತಿಂಡಿಗೆ ಡಬ್ಬಕ್ಕೆ ಏನಾರು ಹಾಕೊಡೋವಂಥದ್ದು ಏನಾರು ತೋರಿಸ್ಕೊಡಿ ರೈಸ್ ಐಟಮ್ ಅಂತ ಹೇಳಿ. ಆಫೀಸ್ಗೆ ಹೋಗ್ತಾರೆ ಮನೆಯವರು, ಅವ್ರಿಗೇನಾರ ಡಬ್ಬಕ್ಕೆ ಏನಾರು ಒಂಚೂರು ತಿಂಡಿಗೆ ಆ ಥರದ್ದು ಒಂದು ರೈಸ್ ಐಟಮ್ ಏನಾರು ತೋರಿಸ್ಕೊಡಿ ಅಂತ. ನಾವು ಇದುವರೆಗೂ ಎಲ್ಲ ಥರ ಪಲಾವ್ಗಳು, ಬಿರಿಯಾನಿಗಳು ಎಲ್ಲ ಥರ ತೋರಿಸಿದ್ದೀವಿ. ವೆಜ್ ಬಿರಿಯಾನಿ, ವೆಜ್ ಪಲಾವು, ಗೀ ರೈಸು ಥರದ್ದೆಲ್ಲ, ಬಿಸಿಬೇಳೆ ಬಾತು ಎಲ್ಲ ತುಂಬ ಜನ ಹೊಗಳಿದ್ದೀರ. ಅದೇ ರೀತಿಯಾಗಿ ಒಳ್ಳೆ ಒಂದು ಪುದೀನಾ ರೈಸು ಹೇಗೆ ಮಾಡೋದು ಮನೇಲಿ, ಡಬ್ಬಿಗಿದಂತೂ ಸೂಪರ್ ಹಿಟ್ಟು. ನಮ್ಮ ತಾಯಿಯವರು ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾಡ್ಕೊಡ್ತಿದ್ರು, ತುಂಬ ಚೆನ್ನಾಗಿರ್ತಾ ಇತ್ತು. ಅದು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಮ್ಮ RVR ಕೇಟರರ್ಸಲ್ಲಿ ಬ್ರಾಹ್ಮಣ ಶೈಲಿಯಲ್ಲಿ ಪುದೀನಾ ರೈಸ್ನ ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕದೇನೆ, ಯಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸೋಕೆ ಇಷ್ಟ ಇದೆಯೋ ಅವ್ರು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ಕೊಂಡೇ ಹಾಕೋಬೋದು, ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ಬನ್ನಿ, ನಮ್ಮ RVR ಕೇಟರರ್ಸ್ ಮದುವೆ ಮನೆಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಬ್ರಾಹ್ಮಣರ ಮದುವೆ ಮನೆಗಳಲ್ಲಿ ಪುದೀನಾ ರೈಸ್ ಹೇಗೆ ಮಾಡ್ತೀವಿ ಅನ್ನೋದನ್ನು ಸ್ಪೆಷಲ್ಲಾಗಿ, ಅದು ತುಂಬ ಒಂದು ಸಣ್ಣ ಪಿಂಚಿದೆ, ಅದನ್ನು ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ, ಮನೇಲಿ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ಪುದೀನಾ ರೈಸ್ ಮಾಡೋದಕ್ಕೆ ಒಂದು ಒಗ್ಗರಣೆ ಮಾಡಬೇಕು. ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಇದರಲ್ಲಿ ವಿಟಮಿನ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಒಂದು ಮಸಾಲೆ ಹುರ್ಕೊಳ್ಳೋದಕ್ಕೆ ಒಂದು 2 ರಿಂದ 3 ಚಮಚದಷ್ಟು ನಾನು ರಿಫೈನ್ಡ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ಒಂದು ಒಳಮುಷ್ಟಿಯಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿದ್ದೀನಿ. ಈ ತೊಗರಿಬೇಳೆ ಹಾಕೋದ್ರಿಂದ ಒಳ್ಳೆ ಘಮ ಬರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗರಿಬೇಳೆಯನ್ನು, ಒಂದು ಒಳಮುಷ್ಟಿಯಷ್ಟು ತೊಗರಿಬೇಳೆಯನ್ನು ಹಾಕೊಳ್ತಿದ್ದೀನಿ. ಇದನ್ನು ಒಂದು ಸಣ್ಣ ಕಾವಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಣ. ತೊಗರಿಬೇಳೆ ಹುರಿಬೇಕಾದ್ರೆ ಒಂದೊಳ್ಳೆ ಕಂದು ಬಣ್ಣ ಬರಬೇಕು. ಆ ಕಂದು ಬಣ್ಣ ಬರೋ ತನಕ ಈ ಥರ ಹುರ್ಕೊಳ್ಳೋಣ. ನೋಡಿ, ಇದು ಒಳ್ಳೆ ಈಗ ಬಿಸ್ಕೆಟ್ ಕಲರ್ ಒಳ್ಳೆ ಕಂದು ಬಣ್ಣ ಬರ್ತಾ ಇದೆ. ಈಗ ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅರ್ಧ ಹೋಳು ಕಾಯಿ ತುರಿ, ಹಸಿ ಕಾಯಿ ತುರಿಯನ್ನು, ಅರ್ಧ ಹೋಳು ಹಸಿ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಕಟ್ಟು ಪುದೀನ ಹಚ್ಚಿಟ್ಕೊಂಡಿದ್ದೀನಿ. ಆ ಪುದೀನ ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುದೀನ ಹಾಕೋದ್ರಲ್ಲಿ ಪುದೀನ ಬಾತಿಗೆ ಪುದೀನ ಸ್ವಲ್ಪ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಒಂದು ಕಟ್ಟು ಪುದೀನಾನ ನೈಸ್ ಹಚ್ಚಿಟ್ಕೊಂಡಿದ್ದೀನಿ, ಇದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಒಳಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಖಾರಕ್ಕೆ. ಇದು ಒಂದು 3 ರಿಂದ 4 ಜನಕ್ಕೆ ಆಗುವಷ್ಟು ಸಫಿಷಿಯೆಂಟ್ ಆಗಿರುತ್ತೆ. ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ. ಇದು ಪುದೀನ ಕೊತ್ತಂಬರಿ ಎಲ್ಲ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇಲ್ಲ, ಜಸ್ಟ್ ಈ ಕಾವಿಗೆ ಆಗೋಗುತ್ತೆ. ನೋಡಿ, ಇದು ಸಾಕು, ಇಷ್ಟು ಹುರಿದ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು 1 ಇಂಚಷ್ಟು ಶುಂಠಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದು ಈಗ ನೋಡಿ, ನಾವು ಪುದೀನಾ ರೈಸ್ಗೆ ಬೇಕಾಗಿರುವಂತಹ ಮಸಾಲೆಯನ್ನು ಹುರ್ಕೊಂಡಿದ್ದೀವಿ. ಈ ಮಸಾಲೆಯನ್ನು ಈಗ ಸ್ವಲ್ಪ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಬೇಕು. ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಂಡು ಬಂದರೆ ಆಮೇಲೆ ಅದನ್ನು ರೈಸ್ ಒಂಚೂರು ಒಗ್ಗರಣೆ ಕೊಟ್ಬಿಟ್ಟು ರೈಸ್ ಹಾಕಿ, ಬಿಸಿ ಬಿಸಿ ರೈಸ್ ಹಾಕಿ ಕಲಿಸ್ತಿದ್ರೆ ಆಹಾ ಅನ್ಬೇಕು. ಮನೆ ಪೂರ್ತಿ ಘಮ ಅಂತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಈಗ ಮಿಕ್ಸಿಗೆ ಹಾಕಿ ಒಂದ್ಸಲಿ ರುಬ್ಕೊಂಬಂದ್ಬಾರೆ. ಸ್ನೇಹಿತರೆ, ನೋಡಿ ಈ ಥರ ತರಿತರಿಯಾಗಿ ರುಬ್ಕೊಂಬರ್ಬೇಕು. ತುಂಬ ನೈಸ್ ಆದರೆ ನಿಮ್ಗೆ ಅದು ರುಚಿ ಸಿಗಲ್ಲ. ತೊಗರಿಬೇಳೆ ಬಾಯಿಗೆ ಸಿಗಬೇಕು. ಅನ್ನದಲ್ಲಿ ತಿಂತಾ ಇದ್ರೆ ತೊಗರಿಬೇಳೆ ಒಂಚೂರು ತರಿತರಿಯಾಗಿ ಬಾಯಿಗೆ ಗರ್ಗರಿಯಾಗಿ ಸಿಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ತರಿತರಿಯಾಗಿ ರುಬ್ಕೊಂಬಂದು ಈಗ ಒಗ್ಗರಣೆ ಹಾಕ್ಬೇಡ. ಸ್ನೇಹಿತರೆ, ಒಗ್ಗರಣೆ ಹಾಕೊಳ್ಳೋದಕ್ಕೆ ಈಗ ನೋಡಿ ಒಂದು 2 ರಿಂದ 3 ಚಮಚ, ಅಂದರೆ ನಾನು 1 kg ಅಕ್ಕಿಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಒಂದು 5-6 ಜನ ಸಫಿಷಿಯೆಂಟಾಗಿ ತಿನ್ಬೋದು. 1 kg ಅಕ್ಕಿ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು 5-6 ಚಮಚ ರಿಫೈನ್ಡ್ ಆಯಿಲ್ನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನೋಡಿ, ಈಗ
1 ಚಮಚದಷ್ಟು ನೋಡಿ ಸಾಸಿವೆ, 1 ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ನೋಡಿ ಸಾಸಿವೆ ಸಿಡಿತಿದ್ದಂಗೆ 1 ಚಮಚದಷ್ಟು ಕಡಲೆಬೇಳೆ ಒಗ್ಗರಣೆಗೆ, ಹಾಗೆ 1 ಚಮಚದಷ್ಟು ಉದ್ದಿನಬೇಳೆ, ಎರಡೂ 1 ಚಮಚ ಹಾಕ್ಕೊಂಡಿದ್ದೀನಿ. ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಒಂದು ಅರ್ಧ ಭಾಗ ಚೆನ್ನಾಗಿ ಫ್ರೈ ಆದಮೇಲೆ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಆಪ್ಷನಲ್ಲು, ಯಾರಿಗೂ ಗೋಡಂಬಿ ಉಪಯೋಗಿಸೋಕೆ ಇಷ್ಟ ಇದೆಯೋ ಉಪಯೋಗಿಸ್ಬೋದು. ನಾವು ಕ್ಯಾಟ್ರಿಂಗ್ಗಳಲ್ಲಿ ಗೋಡಂಬಿನೇ ಹಾಕ್ತೀವಿ, ಸ್ವಲ್ಪ ರಿಚ್ ಆಗಿರಲಿ ಅಂತ ಹೇಳಿ ಹಾಕ್ತೀವಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಒಳ್ಳೆ ಕಲರ್ ಬಂದಿದೆ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಕಪ್ಪಷ್ಟು ಹಸಿ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಫುಲ್ ಕ್ಯಾಪ್ಸಿಕಮ್ನ ಹಚ್ಚಿಟ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ನಿಮಗೆ ರುಚಿನೂ ಚೆನ್ನಾಗಿ ಸಿಗುತ್ತೆ, ಮತ್ತು ಬಾಯಿಗೆ ಅವಾಗವಾಗ ಕ್ಯಾಪ್ಸಿಕಮ್ ಸಿಕ್ತಿದ್ರೆ ತುಂಬ ಚೆನ್ನಾಗಿರುತ್ತೆ ಈ ಪುದೀನ ರೈಸಲ್ಲಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಒಗ್ಗರಣೆಗೆ ಒಂದು 2 ರಿಂದ 3 ಗುಂಟೂರು ಮೆಣಸಿನ್ಕಾಯಿ ಕೂಡ ಈಗ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿ ಈಗ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ನಿಮಗೆ ಬಟಾಣಿ ಎಲ್ಲ ಇದರಲ್ಲೇ ಚೆನ್ನಾಗಿ ಬಾಡಿ ಬೇಯಬೇಕು. ನೋಡಿ ಅದಕ್ಕೆ ಸಣ್ಣ ಕಾವಲು ಚೆನ್ನಾಗಿ ಇದನ್ನು ಹುರ್ಕೋಬೇಕು, ಇದನ್ನು ಈ ಥರ ಬಾಡಿಸ್ಕೋಬೇಕು. ಸ್ನೇಹಿತರೆ ಇದು ನೋಡಿ ಒಂದು 50 ಭಾಗ ಚೆನ್ನಾಗಿ ಫ್ರೈ ಆಗಿದೆ. ಈ ಸಮಯದಲ್ಲಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ, ಒಳ್ಳೆ ಘಮ ಕೊಡುತ್ತೆ. ಹಾಗೆಯೇ ಒಂದು ಅರ್ಧ ಚಮಚದಷ್ಟು ಇಂಗು, ಅಂದರೆ ಸ್ವಲ್ಪ ಇಂಗು ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ನಿಮಗೆ. ಯಾರು ಇಂಗು ಇಷ್ಟಪಡಲ್ವೋ ಅದನ್ನು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ ಇದೆಲ್ಲ ಚೆನ್ನಾಗಿ ಈಗ ಫ್ರೈ ಆಗ್ತಿದೆ. ಈ ಸಮಯದಲ್ಲಿ ನಾವು ಆ ಹುರಿದು ರುಬ್ಬಿರೋಂಥ ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ ಒಂದು ಅರ್ಧ ಚಮಚದಷ್ಟು ಅರಿಶಿನವನ್ನು ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಇದನ್ನು ಆ ಎಣ್ಣೆ ಬಿಟ್ಕೋಬೇಕು. ಮಸಾಲೆ ಹಾಕ್ತಿದ್ದಂಗೆ ಚೆನ್ನಾಗಿ ಹುರಿತಾ ಅದನ್ನು ಅದರಲ್ಲಿರೋವಂಥ ಜಿಡ್ಡು, ನಾವು ಮುಂಚೆ ಹಾಕಿರ್ತೀವಲ್ಲ ಅದರಲ್ಲಿರೋವಂಥ ಜಿಡ್ಡೆಲ್ಲ ಬಿಟ್ಕೊಂಡ್ಬಿಟ್ರೆ ಈ ಗೊಜ್ಜು ರೆಡಿಯಾಗಿದೆ ಅಂತ, ಪುದೀನ ರೈಸಿಗೆ ಬೇಕಾಗಿರೋವಂಥ ಗೊಜ್ಜು ರೆಡಿಯಾಗಿದೆ ಅಂತ. ಆಮೇಲೆ ರೈಸ್ ಹಾಕಿ ಕಲಿಸ್ಕೊಂಬಿಡೋದು. ಸ್ನೇಹಿತರೆ ನೋಡಿ ಇದು ಚೆನ್ನಾಗಿ ಬಾಡಿ ನೋಡಿ ಜಿಡ್ಡೆಲ್ಲ ಬಿಟ್ಕೊಂಬಂದಿದೆ. ಈ ಸಮಯದಲ್ಲಿ ಸ್ಟವ್ನ ಆಫ್ ಮಾಡಿ ಬಿಸಿ ಅನ್ನವನ್ನು ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ 1 kg ಅಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ, ಈಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಉದುರಾಗಿ ಮಾಡಿ ಇಟ್ಕೋಬೇಕು, ಮುದ್ದೆ ಆದರೆ ಚೆನ್ನಾಗಿರಲ್ಲ ಇದಕ್ಕೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಕಲಿಸ್ಕೊಂಬೋಣ. ಸ್ನೇಹಿತರೆ ನೋಡಿದ್ರಲ್ಲ, ಒಳ್ಳೆ ಘಮ ಅಂತಿರೋ ಪುದೀನ ರೈಸು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಮದುವೆ ಮನೆಗಳಲ್ಲಿ ಹೇಗೆ ಮಾಡ್ತೀವಿ ಅಂತ. ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇರ್ಬೋದು, ಈ ಪುಳಿಯೋಗರೆ, ವಾಂಗಿಬಾತು ಇವೆಲ್ಲ ಮಾಡಿಸಿ, ಚಿತ್ರಾನ್ನ ಇವೆಲ್ಲ ಮಾಡಿಸಿ ಬೇಜಾರಾಗಿದ್ದರೆ ಇದೊಂದು ಪುದೀನ ರೈಸ್ ಮಾಡಿಸಿ, ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಘಮ ಅಂತಿರುತ್ತೆ. ಮಧ್ಯ ಬಾಯಿಗೆ ಆ ತೊಗರಿಬೇಳೆ ಹುರಿದು ಹಾಕಿರ್ತೀವಲ್ಲ ಅದು ಕರುಮ್ ಅಂತ ಸಿಗ್ತಾ ಇರುತ್ತೆ, ರುಬ್ಬ ಹಾಕಿರೋದು ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಈಗ ಬಿಸಿಯಾಗಿ ಸರ್ವ್ ಮಾಡೋಣ. ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ. ಸ್ನೇಹಿತರೆ ನೋಡಿದ್ರಲ್ಲ, ಪುದೀನ ರೈಸು ಹೇಗೆ ಮಾಡೋದು ಅಂತ. ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ದೇ, ದಮ್ ಹಾಕ್ದೇ ಹಾಗೆ ಕಲಿಸೋದಕ್ಕೆ ಪುದೀನ ರೈಸ್ ಹೇಗೆ ಮಾಡೋದು ನಾನು ತೋರಿಸ್ಕೊಟ್ಟಿದ್ದೀವಿ. ಅದು ನಮ್ಮ RVR ಸ್ಪೆಷಲ್ಲು, ಮದುವೆ ಮನೆಗಳಲ್ಲಿ ಸ್ಪೆಷಲ್ಲು ಇದು. ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಲಿ, ಒಳ್ಳೊಳ್ಳೆ ರುಚಿಕರವಾದಂಥ ಅಡುಗೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಅದೇ ರೀತಿಯಾಗಿ ನಾವು ಯಾವುದೇ ರೀತಿಯಾದಂಥ ಮುಚ್ಚುಮರೆ ಇಲ್ಲದೇ ನಾವು ಹೇಗೆ ಮಾಡ್ತೀವಿ ಅದನ್ನು ಟ್ರಾನ್ಸ್ಪರೆಂಟಾಗಿ ಆ ಸಣ್ಣ ಪಿಂಚನ್ನು ತೋರಿಸ್ಕೊಡ್ತಿದ್ದೀವಿ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಇದು ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳಿರ್ಬೋದು, ಇದೇ ರೀತಿಯಾದಂಥ ಒಳ್ಳೊಳ್ಳೆ ಆರೋಗ್ಯಕರವಾದಂಥ ಅಡುಗೆಗಳು, ವಿಶೇಷವಾದ ಅಡುಗೆಗಳಿಗೋಸ್ಕರ ನಮ್ಮ RVR ಕೇಟರರ್ಸ್ಗೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಸುಖಕರವಾಗಿರೋದಕ್ಕೆ ನಾವು ಪ್ರಯತ್ನ ಮಾಡಿಕೊಡ್ತೀವಿ.